ಊರ್ ಬಿಟ್ಟು ಊರಿಗೆ ಬಂದು ಖಡಕ್ ಆಗಿ ಸ್ಕೆಚ್ ಹಾಕಿ ಕೈಗೆ ಸಿಕ್ಕಿದನ್ನೆಲ್ಲ ಕ್ಲೀನ್ ಕೃಷ್ಣಪ್ಪ ಮಾಡಿ ನಮ್ಗೇನು ಗೊತ್ತೇ ಇಲ್ಲದೆ ಇರೋ ಹಾಗೆ ಅಮೂಲ್ ಬೇಬಿಗಳ ತರ ಇದ್ಬಿಟ್ರೆ ಕರ್ನಾಟಕದ ಪೊಲೀಸರಿಗೇನು ಗೊತ್ತೇ ಆಗಲ್ಲ ಅಂದ್ಕೊಂಡಿದ್ದ ಈ ಬದ್ಮಾಶ್ಗಳಿಗೆ ನಮ್ ಖಾಕಿ ಟ್ಯಾಲೆಂಟ್ ಏನು ಅನ್ನೋದು ಕಡೆಗೂ ಗೊತ್ತಾಯ್ತು. ಕುತ್ತಿಗೆಗೆ ಹಾಕೋ ಸರದಿಂದ ಹಿಡಿದು ಕಾಲಿಗೆ ಹಾಕೋ ಚೈನ್ ತನಕ, ಸೊಂಟಕ್ ಸುತ್ತೋ ಡಾಬಿಯಿಂದ ಹಿಡಿದು ಕೈಗೆ ಸುತ್ತಕೊಳ್ಳೋ ಬ್ರೇಸ್ಲೆಟ್ ತನಕ, ಕಿವಿಲ್ ನೇತಾಡೋದು, ಮೂಗಲ್ ಜೋತಾಡೋದು ಯಾವುದನ್ನೂ ಬಿಟ್ಟಿರ್ಲಿಲ್ಲ. ಎಲ್ಲವನ್ನ ಅಬೇಸ್ ಮಾಡಿದ್ರು, ಚೀಲದಲ್ಲಿ ತುಂಬಿಕೊಂಡು ಎಸ್ಕೇಪ್ ಆಗಿದ್ರು. ಬಿಡ್ತಾರಾ? ನಮ್ ಪೊಲೀಸರು ಬಿಡ್ತಾರಾ? ಸ್ಕೆಚ್ ಹಾಕ್ತವರಿಗೆ ಸ್ಕೆಚ್ ಹಾಕಿ ಕ್ಲೀನ್ ಆಗಿ ಫಿಟ್ ಮಾಡ್ಕೊಂಡಿದ್ದಾರೆ. ಶಾಪ್ಗೆ ಕನ್ನ ಹಾಕಿ 2 kg ಗೋಲ್ಡ್ ಅಬೇಸ್. ಗಂಗಾ ನದಿ ತಪ್ಪಲಲ್ಲಿ ಚೋರರ ಟೀಮ್ ಅರೆಸ್ಟ್. ಪ್ರಫುಲ್, ಪ್ರದೀಪ್, ಗೌರಂಗ್ ಮಹಾರಾಷ್ಟ್ರದಲ್ಲಿ ಅಲ್ಕೊಂಡಿದ್ದ ಈ 3 ಮೆನ್ ಆರ್ಮಿ ಸಿಲಿಕಾನ್ ಸಿಟಿಗೆ ಕೆಲ ದಿನಗಳ ಹಿಂದೆ ಎಂಟ್ರಿ ಹಾಕಿದ್ರು. ಕ್ಲೀನ್ ಆಗಿ ಸ್ಕೆಚ್ ಹಾಕಿ ಜೂನ್ 30ರಂದು ಹೊಂಗಸಂದ್ರದ ಪವನ್ ಜ್ಯುವೆಲರಿ ಶಾಪ್ಗೆ ಕನ್ನ ಕೊರೆದು 2 kg ಚಿನ್ನ, 20 kg ಬೆಳ್ಳಿಯನ್ನ ಎಗರಿಸಿ ನ್ಯೂಟ್ರಲ್ ಆಗಿದ್ರು. ಫೈನಲಿ ಖಾಕಿ ಖೆಡ್ಡಾಗೆ ಖತರ್ನಾಕ್ಗಳು ಸಿಕ್ಬಿದ್ದಿದ್ದಾರೆ. ಶಾಪ್ ಇದೆ, ಮೇಲೆ ಲಾಡ್ಜ್ ಇದೆ. ಲಾಡ್ಜ್ ಅಲ್ಲಿ ರೂಮ್ ತಗೊಂಡು ಮೇಲಿಂದ ಒಂದು ಹೋಲ್ ಮಾಡಿ ಎಲ್ಲ ಜ್ಯುವೆಲ್ರಿ ಶಾಪ್ ಎಲ್ಲ ಕ್ಲೀನ್ ಮಾಡಿ ಕಳ್ಳತನ ಮಾಡಿ ಹೋಗಿದ್ರು. ಅವರು ರೆಡ್ ಹ್ಯಾಂಡ್ ಸಿಕ್ಕಿದ್ರು ರಸ್ತೆಯಲ್ಲಿ. ಆಲ್ಮೋಸ್ಟ್ 1 ಕೋಟಿ ರೂಪಾಯಿ ಜ್ಯುವೆಲ್ರಿ ಐಟಮ್ಸ್ ರಿಕವರ್ ಆಯಿತು ಅವರಿಂದನೇ. ಕನ್ನ ಕೊರೆಸ್ಕೊಂಡಿದ್ದ ಪವನ್ ಜ್ಯುವೆಲರಿ ಶಾಪ್ ಹಿಂದೆನೆ ಕಿಲಾಡಿಗಳು ಬಾಡಿಗೆ ಮನೆ ಪಡೆದಿದ್ರು. ರಾತ್ರೋರಾತ್ರಿ ಜ್ಯುವೆಲರಿ ಶಾಪ್ಗೆ ನುಗ್ಗಿ ಸೇಫ್ ಲಾಕರ್ ಅನ್ನ ಗ್ಯಾಸ್ ಕಟರ್ನಿಂದ ಧ್ವಂಸ ಮಾಡಿ 70 ಲಕ್ಷದ ಗೋಲ್ಡ್, ಸಿಲ್ವರ್ ಐಟಮ್ ಅನ್ನ ಕದ್ದು ಓಡಿದ್ರು. ಮಹಾರಾಷ್ಟ್ರದ ಸೊಲ್ಲಾಪುರದ ಬಳಿ ಇರುವಂತ ಮನೆಯೊಂದರ ದನದ ಕೊಟ್ಟಿಗೆಯಲ್ಲಿ ಗುಂಡಿ ತೋಡಿ ಮಾಲು ಹೂತಿಟ್ಟು ಎಲ್ಲ ಸೈಲೆಂಟ್ ಆದ್ಮೇಲೆ ನಂಗಿಷ್ಟು ನಿಂಗಿಷ್ಟು ಅಂತ ಹಂಚ್ಕೊಂಡಿದ್ರು. ಸೌತ್ ನಲ್ಲಿ ಕದ್ದು ನಾರ್ತ್ ನಲ್ಲಿ ಭೂಗತ ಆಗಿ ಹೋದ್ರೆ ಪೊಲೀಸ್ ಸಾಲೇಕೋ ನೈ ಪತಾ ಚಲೇಗಾ ಅಂತ ಅಂದ್ಕೊಂಡಿದ್ದ ಇವರನ್ನ ನಮ್ಮ ಖಾಕಿ ಹೆಡೆಮುರಿ ಕಟ್ಟಿ ಎತ್ತಾಕೊಂಡು ಬಂದಿದ್ದಾರೆ. ಫಸ್ಟ್ ಎಲ್ಲಾ ರೀತಿ ಇನ್ವೆಸ್ಟಿಗೇಷನ್ ಮಾಡಿ ಯಾರು ಅದನ್ನ ಕಳ್ತನ ಮಾಡಿರೋಂತ ಐಡೆಂಟಿಫೈ ಮಾಡಿ ಒಟ್ಟು 6 ಜನ ಅದರಲ್ಲಿ ನಮಗೆ ಕಂಡು ಬಂತು. ಪ್ರಮುಖ ಆರೋಪಿಗಳು ಪ್ರದೀಪ್ ದಿಲೀಪ್ ಮೋಲೆ ಅಲಿಯಾಸ್ ಪ್ರದೀಪ್, ಎರಡನೇದು ಪ್ರಫುಲ್ ಚಂದ್ರಕಾಂತ್ ಶಿಂದೆ ಅಲಿಯಾಸ್ ಪ್ರಶಾಂತ್, ಮೂರನೇವನು ಗೌರಂಗ್ ಮಂಡಲ್ ಅಂತ. ಈ 3 ಆರೋಪಿಗಳನ್ನ ಸದ್ಯಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಇವರು 3 ಜನ ಪ್ರಮುಖ ಆರೋಪಿಗಳಿದ್ದಾರೆ ಈ ಪ್ರಕರಣದಲ್ಲಿ. ಸದ್ಯ ಪ್ರಕರಣದಲ್ಲಿ ಇನ್ನಿಬ್ಬರು ತಲೆ ತಪ್ಪಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಅವರ ನಡ ಮುರಿಯೋದಕ್ಕೆ ಪೊಲೀಸರು ರೌಂಡ್ಸ್ ಹಾಕ್ತಿದ್ದು, ಸದ್ಯ ಈ 3ರನ್ನ ಪರಪ್ಪನ ಅಗ್ರಹಾರಕ್ಕೆ ಮುದ್ದೆ ಮುರಿಯೋದಕ್ಕೆ ಕಳಿಸಿದ್ದಾರೆ. ಪ್ರಜ್ವಲ್, TV9 ಬೆಂಗಳೂರು.